300 ಕೋಟಿಗಿಂತಲೂ ಹೆಚ್ಚು ಜನ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಯೋಗದಿಂದ ರೋಗ ನಿವಾರಣೆ, ಮನಸ್ಥಿತಿಯ ಸುಧಾರಣೆ, ಜೀವನದ ಉನ್ನತಿ ಇವೆಲ್ಲವೂ ಆಗತ್ತೆ. ತೃಪ್ತಿಯನ್ನು ಪಡೀಲಿಕ್ಕೆ ಯೋಗವು ಅತಿ ಶ್ರೇಷ್ಠವಾದ ಮಾರ್ಗ. ಇಡೀ ಪ್ರಪಂಚದಲ್ಲಿ ಮಾನಸಿಕ ರೋಗ ಹೆಚ್ಚಾಗ್ತಾ ಇದೆ, ಶಾರೀರಿಕ ರೋಗ ಹೆಚ್ಚಾಗ್ತಾ ಇದೆ. ಈ ಸಮಯದಲ್ಲಿ ಯೋಗದ ಅಭಿರುಚಿ ಉಂಟಾಗಿರೋದು ಆಶ್ಚರ್ಯವೇನಲ್ಲ. ಓಂ ನಮ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಿಗೆ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿಗೆ. ನೋಡಿ, ಇವತ್ತು ಪ್ರಪಂಚದಾದ್ಯಂತ 2.5 ಅಥವಾ 3 ಬಿಲಿಯನ್ನಷ್ಟು ಜನ, ಅಂದರೆ 300 ಕೋಟಿಗಿಂತಲೂ ಹೆಚ್ಚು ಜನ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. 42 ವರ್ಷದ ಹಿಂದೆ ನಾವು ಯೋಗದ ಪ್ರಚಾರ ಮಾಡಿದಾಗ ಯೋಗವು ಮೇನ್ ಸ್ಟ್ರೀಮ್ ಲ್ಯಾಂಗ್ವೇಜ್ ಆಗಿರಲಿಲ್ಲ. ಯಾರೋ ಎಲ್ಲಿಯೋ ಇರೋರು ಸನ್ಯಾಸಿಗಳು, ಸಾಧುಗಳು, ಮಹಾತ್ಮರು, ಸಂಸಾರ ಬಿಟ್ಟವರು ಮಾಡೋದು ಅಂತ ಜನರೆಲ್ಲ ಅಭಿಪ್ರಾಯ ಆಯಿತು. ಆದರೆ ಇವತ್ತು ಆ ಅಭಿಪ್ರಾಯ ಬದಲಾಗಿದೆ. ಇಡೀ ಪ್ರಪಂಚದಲ್ಲಿ ಮಾನಸಿಕ ರೋಗ ಹೆಚ್ಚಾಗ್ತಾ ಇದೆ, ಶಾರೀರಿಕ ರೋಗ ಹೆಚ್ಚಾಗ್ತಾ ಇದೆ. ಈ ಸಮಯದಲ್ಲಿ ಯೋಗದ ಅಭಿರುಚಿ ಉಂಟಾಗಿರೋದು ಆಶ್ಚರ್ಯವೇನಲ್ಲ. ಯಾಕೆ ಯೋಗದಿಂದ ರೋಗ ನಿವಾರಣೆ, ಮನಸ್ಥಿತಿಯ ಸುಧಾರಣೆ, ಜೀವನದ ಉನ್ನತಿ ಇವೆಲ್ಲವೂ ಆಗತ್ತೆ. ಭಗವಂತನ ಕೃಪೆ ನಮಗೆ ಸಿಗ್ತದೆ. ಅದರಿಂದ ಧ್ಯಾನ, ಜ್ಞಾನ, ಗಾನ ಇವು ಮೂರನ್ನೂ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು. ಅದಕ್ಕೆ ನಾದ ಯೋಗ ಅಂತೀವಿ ಗಾನವನ್ನು, ಭಕ್ತಿ ಯೋಗ ಅಂತ ಇದೆ, ಧ್ಯಾನ ಯೋಗ ಇದೆ. ಹೀಗೆ ಯೋಗದ ಹಲವಾರು ರೂಪವನ್ನು, ಹಲವಾರು ದೃಷ್ಟಿಕೋನಗಳನ್ನು ನಾವು ಒಟ್ಟುಗೂಡಿಸ್ಕೊಂಡು ತೆಗೆದುಕೊಂಡು ಹೋದರೆ ಜೀವನ ಪೂರ್ಣತೆಯನ್ನು ಪಡೀತದೆ. ಆ ಪೂರ್ಣ ಜೀವನವೇ ಮಾನವನ ಗುರಿ, ಲಕ್ಷ್ಯ. ಜೀವನದಲ್ಲಿ ಪೂರ್ಣತೆಯನ್ನು ಕಂಡುಕೊಳ್ದೇ ಇದ್ದರೆ ತೃಪ್ತಿ ಸಿಗೋದಿಲ್ಲ, ಅಲ್ಲಿ ತನಕ ಓಡ್ತಲೇ ಇರಬೇಕು. ಆ ತೃಪ್ತಿಯನ್ನು ಪಡೀಲಿಕ್ಕೆ ಯೋಗವು ಅತಿ ಶ್ರೇಷ್ಠವಾದ ಮಾರ್ಗ. ಹೇಯಂ ದುಃಖ ಮನಾಗತಮ್ ಅಂತ ಹೇಳಿದ್ದಾರೆ ಪತಂಜಲಿ. ಅಂದರೆ ಯಾವ ದುಃಖ ನಮಗೆ ಬರಬಹುದಿತ್ತೋ ಮುಂದೆ, ಆ ಬರಬಹುದಾಗಿರ್ತಕ್ಕಂಥ ದುಃಖವನ್ನು ಮೊದಲಿಗೆ ತಡೆಗಟ್ಟಕ್ಕಂಥದ್ದು ಆ ಶಕ್ತಿ ಯೋಗಕ್ಕೆ ಮಾತ್ರವಿದೆ ಅಂತ ಹೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಯೋಗ ದಿವಸದ ಶುಭಾಶಯಗಳನ್ನು ಕೋರ್ತಾ, ನಿಮ್ಮೆಲ್ಲರಿಗೂ ಒಂದೇ ದಿನ ಯೋಗ ಅಂತ ಇಟ್ಕೊಂಡಿರಬೇಡಿ. ಪ್ರತಿನಿತ್ಯ ಹೇಗಾದರೂ ಮಾಡಿ ಒಂದು 10 ನಿಮಿಷ ಧ್ಯಾನ ಮಾಡಿ, 2 ಹೊತ್ತು ಧ್ಯಾನ ಮಾಡಿ. ಇದರಿಂದ ಮಾನಸಿಕ ರೋಗಗಳಿಂದ ಬಿಡುಗಡೆ ಉಂಟಾಗತ್ತೆ. ಜೀವನದಲ್ಲಿ ಹೊಸ ಹುರುಪು, ಉತ್ಸಾಹ, ಪ್ರಸನ್ನತೆ ಎಲ್ಲ ತುಂಬತ್ತೆ ಅಂಥೇಳಿ ನಮ್ಮೆರಡು ಮಾತಿಗೆ ವಿಶ್ರಾಮ ಕೊಡ್ತೀವಿ. ಓಂ ಶಾಂತಿ.